ನನ್ನ ನೀನು ಗೆಲ್ಲಲಾರೆ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಅವರು ಮತ್ತೊಂದು ಪ್ರೋಮೋವನ್ನು ರಿಲೀಸ್ ಮಾಡಿದ್ದಾರೆ. ಅದಂತೂ ಸಿಕ್ಕಾಪಟ್ಟೆ ಫನ್ನಿಯಾಗಿದೆ. ನನಗಂತೂ ಆ ವಿಡಿಯೋ ನೋಡಿ ತುಂಬಾ ಇಷ್ಟ ಆಯಿತು. ಆ ವಿಡಿಯೋದಲ್ಲಿ ಗಿಲ್ಲಿ ಅವರು ಅಶ್ವಿನಿ ಅವ್ರಿಗೆ ತುಂಬ ಇರಿಟೇಟ್ ಮಾಡ್ತಾರೆ. ಯಾವ ಥರ ಇರಿಟೇಟ್ ಮಾಡ್ತಾರೆ ಮತ್ತು ಯಾವೆಲ್ಲ ವಿಷಯಕ್ಕೆ ಇರಿಟೇಟ್ ಮಾಡ್ತಾರೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಗಿಲ್ಲಿ ಅವರು ನನ್ನ ನೀನು ಗೆಲ್ಲಲಾರೆ ಅಂತ ಹಾಡು ಹೇಳ್ಕೊಂಡು ಅಶ್ವಿನಿಯವ್ರ ಮುಂದೆನೇ ನಿಂತಿದ್ದಾರೆ. ಅಶ್ವಿನಿ ಅಂತೂ ಸಿಕ್ಕಾಪಟ್ಟೆ ಶಾಕ್ ಆಗಿ ನೋಡ್ತಾರೆ. ಇದನ್ನ ನೋಡ್ತಾ ಇದ್ದರೆ ಅವರಿಬ್ಬರ ಮಧ್ಯೆ ಮತ್ತೆ ಬೆಂಕಿ ಹಚ್ಕೊಂಡು ಉರಿಯೋ ಥರ ಅನ್ನಿಸ್ತಾ ಇದೆ ನನಗಂತೂ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಅದಾದಮೇಲೆ ಡ್ರೆಸ್ಸಿಂಗ್ ರೂಮಲ್ಲಿ ಗಿಲ್ಲಿ ನಟ ಅವರು ಕೂತ್ಕೊಂಡು ಮತ್ತು ಬೇರೆ ಸ್ಪರ್ಧಿಗಳ ಜೊತೆ ಮಾತಾಡ್ತಾ ಇರ್ತಾರೆ. ಅಲ್ಲಿಗೆ ಮಲ್ಲಮ್ಮ ಅವರು ಬರ್ತಾರೆ. ಬಟ್ ಮಲ್ಲಮ್ಮ ಬಂದಿರೋದನ್ನ ಅವರು ನೋಡಲ್ಲ. ಆಗ ಅದನ್ನು ಅಶ್ವಿನಿ ಅವರು ನೋಡಿ, ರಾಜಮಾತೆಯ ಮುಂದೆ ಕುಳಿತುಕೊಳ್ಳಬಾರದು ಎಂಬ ಪರಿಜ್ಞಾನವಿಲ್ಲವೇ ಅಂತ ತುಂಬ ರೂಢಾಗಿ ಗಿಲ್ಲಿ ಅವ್ರನ್ನ ನೋಡಿಕೊಂಡು ಹೇಳ್ತಾರೆ. ಆಗ ಗಿಲ್ಲಿ ಸಡನ್ನಾಗಿ ಎದ್ದು ನಿಂತ್ಕೊಂಡು, ಮಲ್ಲಮ್ಮ ನೀವು ಬಂದಿದ್ದನ್ನ ನಾನು ನೋಡಲಿಲ್ಲ ಅಂತ ಹೇಳ್ತಾರೆ. ಬಟ್ ಅದನ್ನು ಮಲ್ಲಮ್ಮ ಅವರು ಸೀರಿಯಸ್ಸಾಗಿ ತಗೊಳ್ಳಲ್ಲ, ಕ್ಯಾಶುವಲಾಗಿ ಹೊರಟೋಗ್ತಾರೆ. ಅದಾದಮೇಲೆ ಕಾವ್ಯ ಮತ್ತು ಗಿಲ್ಲಿ ಅವರು ವಾಶ್ರೂಮ್ ಕ್ಲೀನ್ ಮಾಡ್ತಾ ಇರ್ತಾರೆ. ಆವಾಗ ಅಶ್ವಿನಿ ಅವರು ಅಲ್ಲೇ ನಿಂತ್ಕೊಂಡು ವಾಚ್ಮ್ಯಾನ್ ಥರ ವಾಚ್ ಮಾಡ್ತಾ ನಿಂತಿರ್ತಾರೆ. ಆಗ ಗಿಲ್ಲಿ ಟಿಶ್ಯೂ ರೋಲ್ನ ಇಟ್ಕೊಂಡು ವೇಸ್ಟ್ ಮಾಡ್ತಾ ಇರ್ತಾರೆ. ಅದನ್ನ ನೋಡಿ ಅಶ್ವಿನಿ ಅವರು, ಟಿಶ್ಯೂ ಪೇಪರ್ ವೇಸ್ಟ್ ಮಾಡಬಾರ್ದು ಅಂತ ಗೊತ್ತಿಲ್ವಾ ನಿಮಗೆ ಅಂತ ಕೇಳ್ತಾರೆ. ಬಟ್ ಗಿಲ್ಲಿ ಅದನ್ನು ಕಿವಿಗೆ ಹಾಕ್ಕೊಳ್ಳಲ್ಲ. ಬೇಕು ಅಂತಲೇ ಮತ್ತೆ ಅದನ್ನು ತಗೊಂಡು ಟಿಶ್ಯೂ ಪೇಪರ್ನ ತಗೊಂಡು ಕೈಯೆಲ್ಲ ಉಜ್ಜಿ ಅದನ್ನು ಡಸ್ಟ್ಬಿನ್ಗೆ ಬಿಸಾಕ್ತಾರೆ. ಅದನ್ನ ನೋಡಿ ಅಶ್ವಿನಿಯವರು ತುಂಬ ಅಂದರೆ ತುಂಬ ಇರಿಟೇಟ್ ಆಗ್ತಾರೆ. ಇದ್ರ ಮಧ್ಯೆ ಅದನ್ನೆಲ್ಲ ನೋಡಿಕೊಂಡು ಕಾವ್ಯ ಅವರು ಸಿಕ್ಕಾಪಟ್ಟೆ ಮಜಾ ತಗೋತಾ ಇರ್ತಾರೆ. ಅದಾದಮೇಲೆ ಮತ್ತೆ ಅದೇ ಟಿಶ್ಯೂ ರೋಲ್ನ ಹಿಡ್ಕೊಂಡು ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಅಲ್ಲಿ ಕಾವ್ಯ ಅವ್ರ ಹತ್ರ ಮಾತಾಡ್ತಾ ನಿಂತಿರ್ತಾರೆ. ಇಲ್ಲಿ ಅವರು ಬೇಕು ಅಂತಲೇ ಅಶ್ವಿನಿ ಅವ್ರನ್ನ ಇರಿಟೇಟ್ ಮಾಡಬೇಕು ಅಂತಲೇ ಈ ಥರ ಎಲ್ಲ ಮಾಡ್ತಾ ಇರೋದು. ಇದು ನೋಡೋಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಫನ್ನಿಯಾಗಿ ಅನ್ನಿಸ್ತಿದೆ. ಅದಾದಮೇಲೆ ಕಾವ್ಯ ಅವ್ರ ಜೊತೆ ಮಾತಾಡಿಕೊಂಡು, ಮ್ಯಾಟು ಸಿಕ್ಕಾಪಟ್ಟೆ ಗಲೀಜಾಗಿಬಿಟ್ಟಿದೆ, ಇದನ್ನ ಎತ್ತಿ ನೀಟಾಗಿ ಒದರಬೇಕು ಅಂತೇಳಿ ಅಶ್ವಿನಿ ಅವ್ರ ಮುಂದೆನೇ ಎತ್ತಿ ಬಡಿತಾ ಇರ್ತಾರೆ. ಅದಕ್ಕೆ ಅಶ್ವಿನಿ ಅವರು ತುಂಬ ಕೋಪ ಮಾಡಿಕೊಂಡು, ಮನೆಯಲ್ಲಿರೋ ವಸ್ತುಗಳನ್ನ ಹಾಳು ಮಾಡಬಾರ್ದು ಅಂತ ಗೊತ್ತಿಲ್ವಾ ಅಂತ ವಾರ್ನಿಂಗ್ ಕೊಡ್ತಾರೆ. ಅದಕ್ಕೆ ಗಿಲ್ಲಿ ಅವರು, ವಾಚ್ಮ್ಯಾನ್ ಥರ ವಾಚ್ ಮಾಡಬೇಕು ಅಷ್ಟೇ ಅಂತ ಹೇಳ್ತಾರೆ. ಅಷ್ಟಕ್ಕೆ ಕಾವ್ಯ ಸಿಕ್ಕಾಪಟ್ಟೆ ನಗೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದನ್ನು ನೋಡಿ ಇನ್ನೂ ಹುರ್ಕೊಂಬಿಡ್ತಾರೆ ಅಶ್ವಿನಿ ಅವರು. ಆದಮೇಲೆ ಸ್ಪರ್ಧಿಗಳೆಲ್ಲ ವಾಶ್ರೂಮ್ ಏರಿಯಾಗೆ ಬರ್ತಾರೆ. ಆವಾಗ ಗಿಲ್ಲಿ ಅವರು, ಅಯ್ಯೋ ನೆಲ ಎಲ್ಲ ಸಿಕ್ಕಾಪಟ್ಟೆ ಗಲೀಜಾಗ್ಬಿಟ್ಟಿದೆ ಅಂತ ಮಾಪ್ ತಗೊಂಡು ಅವ್ರ ಮುಂದೆ ಹೋಗ್ಬಿಟ್ಟು, ಅಣ್ಣ ನೆಲ ಸ್ವಲ್ಪ ಗಲೀಜಾಗೋಗಿದೆ, ನಾನು ಸ್ವಲ್ಪ ಒರೆಸ್ಕೊತೀನಿ ಅಂತೇಳಿ ಬೇಕು ಅಂತಲೇ ಅವ್ರುಗಳ ಕಾಲು ಹತ್ರನೇ ಹೋಗಿ ಎಲ್ಲ ನೆಲ ಎಲ್ಲ ಒರೆಸ್ತಾ ಇರ್ತಾರೆ. ಇದನ್ನ ನೋಡಿ ಸ್ಪರ್ಧಿಗಳು ಶಾಕ್ ಆಗಿ ನೋಡ್ತಿದ್ರೆ ಕಾವ್ಯ ನಗೋಕ್ಕೆ ಶುರು ಮಾಡ್ಕೊತಾರೆ. ಕಾವ್ಯ ಅಷ್ಟೇ ಅಲ್ಲ, ಅದನ್ನೆಲ್ಲ ನೋಡ್ತಾ ಇದ್ದರೆ ನಮಗೂ ಸಿಕ್ಕಾಪಟ್ಟೆ ನಗು ಬರ್ತಾಯಿತ್ತು. ಆ ಪ್ರೋಮೋ ನೋಡ್ತಾ ಇದ್ದರೆ ಒಂದು ಕಡೆ ಬೆಂಕಿ, ಇನ್ನೊಂದು ಕಡೆ ತುಪ್ಪ ಅನ್ನೋದು ಅರ್ಥ ಆಗ್ತಾಯಿದೆ. ಅಟ್ ದ ಸೇಮ್ ಟೈಮ್ ಅದು ನಮಗೆ ಸಿಕ್ಕಾಪಟ್ಟೆ ಕಾಮಿಡಿ ಮತ್ತು ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದೆ ಗಾಯ್ಸ್. ಆ್ಯಂಡ್ ಗೈಸ್, ಆ ಪ್ರೋಮೋದಲ್ಲಿ ಎಲ್ಲ ಪಾರ್ಟು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮಗೆ ಎಸ್ಪೆಷಲಿ ಅಷ್ಟರಲ್ಲಿ ಯಾವ ಪಾರ್ಟ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೊಂದು ಅಪ್ಡೇಟ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.